ಶಕ್ತಿ ದೂರ ಇರುತ್ತೆ. ಕೇವಲ ಒಂದು ಘೋಷಣೆಗೆ ಇಲ್ಲದಂತ ಎಲ್ಲಾ ಕಸಾಯಿಖಾನೆಗಳು ಬಂದಾಗಬೇಕು. ಯಾರು ಹಿಂದೂ ಸಮಾಜದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ, ಇವತ್ತು ಮುಸಲ್ಮಾನರಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಬಾಲ ಮುಚ್ಕೊಂಡು ಮನೆಯಲ್ಲಿ ಕುಂದಿರ್ಬೇಕು. ಆ ರೀತಿ ಒಂಥರ ಜೋರಾಗಿ ಘೋಷಣೆ ಹಾಕೋಣ, ಮುಕ್ತಿ ಕಟ್ಟೋಣ, ಮಾಡೋಣ, ಒಂಥರ ಜೋರಾಗಿ ಘೋಷಣೆ. ಭಾರತ್ ಮಾತಾ ಕೀ, ಮಾತಾ ಕೀ, ರಾಮಚಂದ್ರ ಮಹಾರಾಜ ಕೀ, हनुमान की, बजरंग बली की, वीर बजरंगी, हर हर महादेव. ನಿರಂತರವಾಗಿ ಗೋಗಳ ಸಂರಕ್ಷಣೆಗಾಗಿ, ಗೋ ರಕ್ಷಣೆ ಸಲುವಾಗಿ ಬಜರಂಗಗಳ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದೆ. ಇದು ಬಜರಂಗ ದಳದ ಶಕ್ತಿ. ಇನ್ನು 2 ತರ ವಿಡಿಯೋಗಳಾಗ್ತಾ ಇದೆ ಈಗ. ಒಂದು, ನಮ್ಮ ಕಾರ್ಯಕರ್ತರು ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅತಿ ಉತ್ಸಾಹದಿಂದ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಅನಿಲ್ ಹೇಳಿದ್ರು, ಪ್ರಖ್ಯಾತ ಭಾಷಣಕಾರರು, ಯುವ ವಾಗ್ಮಿಗಳು, ಹಾಗೆ ಎದುರಿಸಬೇಕು, ನೀವು ಅದನ್ನು ಮಾತಾಡಬಾರ್ದು, ಇದನ್ನು ಮಾತಾಡಬಾರ್ದು, ಅಲ್ಲಿ ರೋಡ್ ಬ್ಲಾಕ್ ಮಾಡಬಾರ್ದು, ಮೆರವಣಿಗೆ ಮಸೀದಿ ಮುಂದೆ ಹೋಗಬಾರ್ದು, ಅವ್ರ ಅಪ್ಪನ ಮನೆ ಮುಂದೆ ಹೋಗಬಾರ್ದು. ಈ 3 ಕಂಡೀಷನ್ ಹಾಕಿ, ಈ ಕಂಡೀಷನ್ ಅಪ್ಲೈ ಆಗತ್ತೋ ಇಲ್ಲೋ, ಪುಂಡ್ಲಿಕ್ಜಿ ಇದನ್ನ ಎಲ್ಲಾ ವಿಷಯಗಳು ತಗೊಂಡು ಮಾತಾಡ್ತಾರೋ ಇಲ್ಲೋ, ಇದ್ರ ವಿರುದ್ಧವಾಗಿ ಮಾತಾಡಿದ್ರೆ ಯಾವ ರೀತಿ ಕೇಸ್ ಹಾಕಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋಗೆ ಬಜರಂಗ ದಳ ಹೆದರಿಲ್ಲ. 100 ವಿಡಿಯೋಗಳು ಮಾಡಿದ್ರು ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂಥ 100 ಪ್ರತಿಭಟನೆಗಳನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಸಂಕಲ್ಪವನ್ನ ಬಜರಂಗ ದಳ ಮಾಡ್ತಾ ಇದೆ. ಈ ವಿಡಿಯೋ ಮಾಡಿದ್ರೆ ನಮ್ಮ ಭಾಷಣ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಕೇಸ್ ಆದ್ರೆ ಇಲ್ಲಂತ ಪೊಲೀಸರು ಸಾಹೇಬ್ರಿದ್ದಾರೆ. PSI ಅಂದ್ರೆ 2 ಸ್ಟಾರ್, CBI ಅಂದ್ರೆ 3 ಸ್ಟಾರ್. ಆ ರೀತಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಕೇಸ್ ಅಂದ್ರೆ ನಮಗೆ ಸ್ಟಾರ್. ಅವ್ರಿಗೆ ಪ್ರಮೋಷನ್ ಆದ್ರೆ ಖುಷಿ ಆಗುತ್ತೋ. ಒಬ್ಬ ಬಜರಂಗಿ, ಒಬ್ಬ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ, ಒಬ್ಬ ಹಿಂದೂ ಹೋರಾಟಗಾರ, ಯಾವ ಗೋಗಳನ್ನ ರಕ್ಷಣೆ ಮಾಡಬೇಕಂತ ಕಂಕಣಬದ್ಧರಾಗಿ ನಿಂತಂತ ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತ ಈ ಯಾವ ಕೇಸಿಗೆ ಹೆದರುವುದಿಲ್ಲ ಅನ್ನುವಂತ ಮಾತನ್ನ ಇವತ್ತು ಹೋರಾಟ. ಈ ಯಾವ ಕೇಸುಗಳಿಗೆ ನಾವು ಹೆದರಿಲ್ಲ, ನಾವು ಕುಗ್ಗಿಲ್ಲ. ನಮ್ಮ ಶಿವಾಜಿ ಮಹಾರಾಜ ಬಹಳ ಸ್ಪಷ್ಟವಾಗಿ ಹೇಳ್ತಾರ, ನಮ್ಮ ಶಿವಾಜಿ ಮಹಾರಾಜ ಬಹಳ ಸ್ಪಷ್ಟವಾಗಿ ಹೇಳ್ತಾರ, ಜೈ ಭವಾನಿ ಅಂದ್ರೆ ಜೈ ಶಿವಾಜಿ ಅಂತ. ನಾವು ಸಂಘಟನೆಯಲ್ಲೇ ಇದ್ದು, ನಮ್ಮ ಜೊತೆನೇ ಇದ್ದು, ನಮ್ಮ ಜೊತೆನೇ ಎಡೆ ಮಾಡಿ ಆ ಮುಸಲ್ಮಾನರಿಗೆ ಕೊಡ್ತಕ್ಕಂತ ಆ ಭಯೋತ್ಪಾದಕ ಕೆಲಸಗಳನ್ನ ಯಾರು ನಕ್ಸಲೇಟರ್ ಅವ್ರನ್ನ ಫಸ್ಟ್ ನಾವು ಚೂಟೋನ್ರಿ, ಫಸ್ಟ್ ಅವ್ರನ್ನ ಚೂಟೋನ್ರಿ. ಯಾಕೆ ಅವ್ರನ್ನ ಚೂಟಬೇಕಂದ್ರೆ ನಾವು, ನೀವು ಶಿರಹಟ್ಟಿ ಈಗ ಮೆಕ್ಕೆಜೋಳದ ಹೋರಾಟವನ್ನ ಕೈಗೆ ತಗೊಂಡಿದ್ದೀವಿ ನಾವೆಲ್ಲ. ಅದ್ರ ಹಿಂದೆ ಕೂಡ ನೀವು ನೋಡಿದಿರಿ. ನೀವು ಪ್ರತಿಯೊಬ್ಬರು ಹಿಂದೂಗಳು ಬಹಳ ಜಾಗೃತವಾಗಿರ್ಬೇಕು. ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಈ ಮೂಲಕ ವಿನಂತಿಸುತ್ತೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅದನ್ನ ಮಾಡಿದ್ರೆ ಜನ ಮರಿತಾರೆ, ಅವತ್ತೇ ಮಾಡಿದ್ರೆ ಮರ್ತ್ಬಿಡ್ತಿದ್ರು. ಆದರೆ ಇದು ಕಾವು ಏರ್ಬೇಕು. ಕಾವು ಏರಿದಾಗ ಅದನ್ನು ಕಬ್ಬಣ ಕಾದಾಗ ಬಡಿಬೇಕು. ಕಬ್ಬಣ ಈಗ ಕಾದಿದೆ, ಬಡಿತಕ್ಕಂಥ ಕೆಲಸವನ್ನು ನಾವೆಲ್ಲ ರಾಣೆಬೆನ್ನೂರಿನ ಹಿಂದೂ ಕಾರ್ಯಕರ್ತರು ಸೇರಿ ಹೋರಾಟವನ್ನು ಮಾಡ್ತಾಯಿದ್ವಿ. ಕಾನೇ ನಿಲ್ಲಬೇಕಂತಂದರೆ ನಮ್ಮ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನೆಲ್ಲವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಬರ್ತಾರೆ, ನಾವು 11 ಗಂಟೆ ಅಂದರೆ ಅರ್ಧ ಗಂಟೆ ಹೆಚ್ಚಿಗೆ ಏನೋ ಬರ್ತಾರೆ. ನಮ್ಮದು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಈಗ ಗೋ ಬರುತ್ತೆ, ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ. ನಾವು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಬರ್ತಾರೆ. ಏನು ಅಕ್ರಮ ಕಸಾಯನಿಕ ಏನಿದೆ ಬಂದ್ ಮಾಡಬೇಕು. ಇವತ್ತೇನು ನಮ್ಮ ಗೋವನ್ನು ಹತ್ಯೆ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಬಂದ್ ಆಗಬೇಕಂದ್ರೆ ನಮ್ಮ ಹೋರಾಟ.
ಈ ಘಟನೆಗಳನ್ನು ನಮಗೂ ಗಮನಕ್ಕಿದೆ. ಅವನ ಅಧಿಕಾರಿಗಳ ನಮ್ಮ ಇವ್ರ ಜೊತೆ ಅನಿಮಲ್ ಹಸ್ಬೆಂಡ್ರಿ ಮತ್ತು ಮುನ್ಸಿಪಾಲ್ಟಿ ಅವರ ಸಹಕಾರದೊಂದಿಗೆ ನಾವು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ತೇವೆ. ನೀವೇನು ಹೇಳಿದಿರಲ್ಲ ಅದು ನಮ್ಮ ಕಾನೂನು ಪರಿಶೀಲನೆ ಏನು ಬರ್ತದೆ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ. ಆದರೆ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳು ಕೂಡ ತಮ್ಮಿಂದಾಗಬೇಕು. ಯಾವ ಥರ ಅಂದರೆ ಹಳ್ಳಿಗಳಲ್ಲಿ ರೈತರು ಈ ಹಳೆ ದನಗಳನ್ನು ಮಾರಾಟ ಮಾಡ್ತಾರೆ. ಹಳೆ ರೈತರು ನಮ್ಮ ರೈತರು, ಆ ರೈತರಿಗೆ ನೀವು ಸ್ವಲ್ಪ ಜಾಗೃತಿ ಅಥವಾ ತಿಳುವಳಿಕೆ ಆ ಕೆಲಸ ಕೂಡ ನಿಮ್ಮಿಂದ ಆಗಬೇಕು. ಇವಾಗ ಹಳ್ಳಿಗಳಿಗೆ ಹೋಗಿ ಏನೋ ಹಳೆ ದನಗಳನ್ನು ಅದನ್ನು ನಿರುಪಯುಕ್ತ ದನಗಳಂತ ಅವ್ರ ಪ್ರಕಾರ ನಿರುಪಯುಕ್ತ ದನಗಳು ಅವನ್ನ ಮಾರಾಟ ಮಾಡಿದ್ರೆ ತಾವು ಕೂಡ ತಿಳುವಳಿಕೆ ಕೊಡಬೇಕು. ಅಂದಾಗ ಇದು ಸ್ವಲ್ಪ ನಮಗೆ ಲೋಡು ಕಡಿಮೆ ಆಗ್ತದೆ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.